ಪ್ರಾಜೆಕ್ಟ್ ಡೈರೆಕ್ಟರ್ NHI PIU ಬಾಗಲಕೋಟೆ ಅವರು, ಸನ್ಮಾನ್ಯ ಶ್ರೀ ಶಿವಕುಮಾರ್ ಪ್ರಾಜೆಕ್ಟ್ ಡೈರೆಕ್ಟರ್ NHAI PIU ವಿಜಯಪುರ ಅವರು, ಹಾಗೇನೆ ಅರಣ್ಯಾಧಿಕಾರಿಗಳು ವಿಜಯಪುರ ಅವರು, ಹಾಗೇನೆ ಸನ್ಮಾನ್ಯ ಶ್ರೀ ನಮ್ಮ ಜಿಲ್ಲೆಯ ಹೆಮ್ಮೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ VV ಸಾಲಿಮಠ್ ಸರ್ ಅವರು, PSI ಸಾಹೇಬರಾಗಿರ್ತಕ್ಕಂಥ ಲಕ್ಷ್ಮೀ ಮೇಡಮ್ ರವರು, ಹಾಗೆ ರೇಷ್ಮೆ ಕೃಷಿ ವಿಸ್ತೀರ್ಣ ಅಧಿಕಾರಿಗಳಾಗಿರ್ತಕ್ಕಂಥ ಗಂಗಾಧರ್ ಜೇವೂರವರು ಕೂಡ ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಸರ್ಕಾರಿ ಶಾಲೆಗಳಿಗೆ ಆರ್ಥಿಕವಾಗಿ ಹಿಂದುಳಿದಂತ ಮಕ್ಕಳು, ಬಡ ವಿದ್ಯಾರ್ಥಿಗಳು ಶಾಲೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯು ಜ್ಞಾನದಾನ ಪ್ರಾಜೆಕ್ಟ್ ಹಾಗೂ NGOದ ಎಲ್ಲ ನಿರ್ದೇಶಕರು ಬಹಳಷ್ಟು ಇವತ್ತಿನ ದಿವಸ ಶಾಲೆಗಳಿಗೆ ಸಾಮಗ್ರಿಗಳು ಜೋರಾದ ಚಪ್ಪಾಳೆ ತಟ್ಟುವುದರ ಮುಖೇನ ಮಕ್ಕಳು ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಗೌರವಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಮೂರ್ತಿ ಸರ್ ಅವರು ಸನ್ಮಾನಿಸಿ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಹಾಗೇನೆ ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಆತ್ಮೀಯರಾಗಿರ್ತಕ್ಕಂಥ ರೇಷ್ಮೆ ಕೃಷಿ ವಿಸ್ತೀರ್ಣಾಧಿಕಾರಿಗಳಾಗಿರ್ತಕ್ಕಂಥ ಈಗ ತಾನೇ ಜುಮ್ನಾ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ರವರು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಗಮಿಸುವಂತ ಕೇಳ್ಕೊತಾ ಇದ್ದೇನೆ. ಹಾಗೇನೆ ಗ್ರಾಮೀಣ ವಿಜಯಪುರ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ साइड साइड से मैडम साइड आना 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 साइड आना तो मोबाइल साइड मोबाइल आपका तो ये मुद्दा है चारी ಹಿತೇಶ್ ರವರು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 3 ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಜುಮ್ನಾ ಗ್ರಾಮದಲ್ಲಿ बच्चे लोग मुझे बोल रहे थे, स्टूडेंट्स नमस्कार सर, आपको आवाज आई क्या? मुझे नहीं आवाज आई, बच्चे लोग की तरफ से आवाज नहीं आई. सो नेक्स्ट टाइम अपने को सर जाना है नहीं जाना है? अगर जाना है, if you want this post, just say yes, नमस्कार. हाँ, once again नमस्कार. Thank you very much. I would like to thanks once again Indrais and the BHTPL who give us the very good opportunity. We had inaugurated our Ano plant, which is capacities of 200 liter per day, and is very good. We can give a maximum water benefits to villagers. Request to them. I say I will take a little bit short of times and request all the dignitaries to come here. Thank you very much. And to my students, my staff and DSF team, given us a very good support to make such a grand event, Gnandan and the Sanjeevani project for the Ardham. Thank you very much. Thank you very much. Thank you. ಜ್ಞಾನದಾನ ಈ ಒಂದು NGOದ ಮುಖಾಂತರ ಸಾಕಷ್ಟು 3 ಗ್ರಾಮಗಳಿಗೆ ಜುಮ್ನಾಳ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಆಗಿರ್ಬೋದು,
ಸರ್ಕಾರಿ ಪ್ರೌಢಶಾಲೆ ಬೇನಾಳದ ಮಕ್ಕಳಿಗೆ ಕ್ರೀಡಾಕೂಟದ ಸಾಮಗ್ರಿಗಳಾಗಿರ್ಬೋದು, ಹಾಗೇನೆ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ನಿಡಗುಂದಿಗೆ ಸಾಕಷ್ಟು ಸಲಕರಣೆಗಳನ್ನ ಕೊಡುವುದಾಗಿರ್ಬೋದು. ಇವೆಲ್ಲದರ ಬಗ್ಗೆ ಬಹಳಷ್ಟು ಮಾರ್ಮಿಕವಾಗಿ ಮಾತನಾಡಿರ್ತಕ್ಕಂಥ ಹಿತೇಶ್ವರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು, ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಡಿವೈಎಸ್ಪಿ ಸಾಹೇಬರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಟಿ.ಎಸ್. ಸುಲ್ಪಿ ಸಾಹೇಬ್ರವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಕುರಿತು ತಮ್ಮೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತ ಕೇಳ್ಕೊತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಸಮಸ್ತ ಗಣ್ಯರನ್ನು ವಂದಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಸಮಸ್ತ ನಾಗರಿಕ ಬಂಧುಗಳೇ, ಇವತ್ತಿನ ದಿನ ಏನು ಈ ಟೋಲ್ ವತಿಯಿಂದ CSR ಫಂಡಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಮತ್ತು ಕುಡಿಯುವ ನೀರಿನ ಒಂದು ವ್ಯವಸ್ಥೆಯ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೇ ರೀತಿ ಈ ಟೋಲ್ನವರು ಮುಂಬರುವ ದಿನಗಳಲ್ಲಿ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಮತ್ತು ಒಂದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಇನ್ನಷ್ಟು ಶ್ರಮವಹಿಸಿ ಕಾಳಜಿಯಿಂದ ಜನಪರ ಕಾರ್ಯಗಳನ್ನು ಅವರು ಕೈಗೊಳ್ಳಿ ಅಂತ ಹೇಳಿ ಹಾರೈಸ್ತಾ, ನನಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಇಲ್ಲಿ ವಿಜಯಪುರ ಹುಣಗುಂದ ಟೋಲ್ ಗೇಟ್ ಆಗಿರ್ಬೋದು, ಹಾಗೆ ಜ್ಞಾನದಾನ ಈ ಒಂದು NGOದಿಂದ ಸಾಕಷ್ಟು ಗ್ರಾಮೀಣ ಭಾಗದ ಶಾಲೆಗಳ ಮಕ್ಕಳಿಗೆ ಶೈಕ್ಷಣಿಕ ಚಟುವಟಿಕೆಗಳನ್ನು ನೀಡುವುದರ ಮುಖೇನ ಈ ಒಂದು ಸಂಸ್ಥೆ ಸಾಕಷ್ಟು ಜನೋಪಕಾರಿ ಕೆಲಸಗಳನ್ನ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಡಿವೈಎಸ್ಪಿ ಸಾಹೇಬ್ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಮ್ಮ ವಿಜಯಪುರ ಜಿಲ್ಲೆ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿ ಸಾಲಿಮಾರ್ ಸಾಹೇಬ್ರವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ತಮ್ಮೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಇವತ್ತು ನಮ್ಮ ನಿಡಗುಂದಿಯ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆ, ಜುಮ್ನಾಳದ ಪ್ರೌಢಶಾಲೆ ಮತ್ತು ನಮ್ಮ ಬೇನಾಳದ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ನಮ್ಮ 15 ಟೋಲ್ ನಾಕಾದ ವತಿಯಿಂದ ಕ್ರೀಡೋಪಕರಣಗಳು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಅಗತ್ಯ ಇರುವಂತಹ ಕಲಿಕೋಪಕರಣಗಳನ್ನು ತಮ್ಮ ಸಾಮಾಜಿಕ ಜವಾಬ್ದಾರಿ ಯೋಜನೆಯಡಿ ನೀಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಮತ್ತು ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದಂಥ ಸಂಸ್ಥೆಯ ಮುಖ್ಯಸ್ಥರು ಅಂತ ಹಿತೇಶ್ ಸರ್ ಅವರೇ, ಪ್ರಾಜೆಕ್ಟ್ ಡೈರೆಕ್ಟರ್ NHI ಬಾಗಲಕೋಟೆಯ ಸನ್ಮಾನ್ಯ ಶ್ರೀ ಪವನ್ ಸರ್ ಅವರೇ, ಪ್ರಾಜೆಕ್ಟ್ ಡೈರೆಕ್ಟರ್ ಅಂತ ಶ್ರೀ ಶಿವಕುಮಾರ್ ಸರ್ ಅವರೇ, ಡೆಪ್ಯೂಟಿ ಫಾರೆಸ್ಟ್ ಆಫೀಸರ್ ಅಂತ ಶಿವರುದ್ರಪ್ಪ ಕಬಾಡ್ಗೆ ಅವರೇ, ಗ್ರಾಮೀಣ ಭಾಗದ DSP ಸರ್ ಆದಂಥ ಮತ್ತು ಸಿರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಆದಂಥ ಶ್ರೀಯುತ ಗಂಗಾಧರ್ ಸರ್ ಅವರೇ, PDO ಸರ್ ಅವರೇ, ಬಸವನಗೌಡ ಪಾಟೀಲ್ ಸರ್ ಅವರೇ ಮತ್ತು ನಮ್ಮ ಗ್ರಾಮೀಣ ಭಾಗದ ಪೊಲೀಸ್ ಠಾಣೆಯ ಅಧಿಕಾರಿಗಳಂತ ಲಕ್ಷ್ಮೀ ಮೇಡಮ್ ಅವರೇ ಮತ್ತು ಮೇಕಿಂಗ್ ಡಿಫರೆನ್ಸ್ ಅನ್ನುವಂಥ ಸಂಸ್ಥೆಯ ಮೂಲಕ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂಥ ಹಿತೇಶ್ ಸರ್ ಅವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಮುದ್ದು ಮಕ್ಕಳೇ, ಶಿಕ್ಷಕ ಬಂಧುಗಳೇ ಹಾಗೂ ನೆರೆದಿರುವಂಥ ಎಲ್ಲ ಗಣ್ಯಮಾನ್ಯರೇ, ಅವಕಾಶಗಳನ್ನು ಒದಗಿಸಬೇಕಾಗುತ್ತೆ. ಅವಕಾಶಗಳನ್ನು ಬಳಸಿಕೊಳ್ಳುವಂತಹ ನಿಟ್ಟಿನಲ್ಲಿ ನಮ್ಮ ಅನೇಕ ಸಂಘ ಸಂಸ್ಥೆಗಳಿರ್ಬೋದು,
ಅನೇಕ ಉದ್ಯಮಿಗಳು ಇರಬಹುದು, ಅನೇಕ ತಮ್ಮ ಸಾಮಾಜಿಕ ಸೇವಾ ಭದ್ರತೆ ಯೋಜನೆಯಡಿ ಬಹಳಷ್ಟು ಸಾಮಾಜಿಕಮುಖಿ ಮತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಬೇರೆ ಬೇರೆ ರಂಗಗಳಲ್ಲಿ ತಮ್ಮ ಕೈಗಾರಿಕೆಗಳಿಂದ ಇರಬಹುದು, ಉದ್ಯಮಿಗಳಿಂದ ಇರಬಹುದು, ಸಂಸ್ಥೆಗಳಿಂದ ಇರಬಹುದು, ಅದು ಶಿಕ್ಷಣ ಕ್ಷೇತ್ರ ಇರಬಹುದು, ಆರೋಗ್ಯ ಕ್ಷೇತ್ರ ಇರಬಹುದು, ಇತರ ಕ್ಷೇತ್ರದಲ್ಲಿ ಜನಕಲ್ಯಾಣ ಯೋಜನೆಗಳಿಗೆ ಸಹಾಯವನ್ನು ಮಾಡುವಂಥ ರೀತಿಯಲ್ಲಿ ಇವತ್ತು ನಮ್ಮ 3 ಶಾಲೆಗಳಿಗೆ ಬಹಳಷ್ಟು ಉತ್ತಮ ದರ್ಜೆಯ, ತಾವೆಲ್ಲ ಇಲ್ಲಿ ನೋಡಬಹುದು, ಬಹಳಷ್ಟು ಕ್ರೀಡೋಪಕರಣಗಳಿರ್ಬೋದು, ಪ್ಲಾಂಟ್ ಇರಬಹುದು, ಪೀಠೋಪಕರಣಗಳಿರ್ಬೋದು, ಕಲಿಕೋಪಕರಣಗಳಿರ್ಬೋದು, ಇವನ್ನೆಲ್ಲ ದಾನಿಗಳ ಸಹಾಯವನ್ನು ಪಡ್ಕೊಂಡು ಸಂಸ್ಥೆಗಳ ಸಹಾಯದಿಂದ ನಮ್ಮ ಶಾಲೆಗಳಿಗೆ, ನಮ್ಮ ಮಕ್ಕಳಿಗೆ, ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ವಾತಾವರಣವನ್ನು ಶಾಲೆಗಳಲ್ಲಿ ನಿರ್ಮಾಣ ಮಾಡೋದ್ರ ಜೊತೆಗೆ ಆ ಮಕ್ಕಳಿಗೆ ಅವಕಾಶಗಳನ್ನು ಮತ್ತು ಅನುಕೂಲತೆಗಳನ್ನು ಒದಗಿಸುವಂಥ ಸಂಸ್ಥೆಯಾಗಿ ಇವತ್ತು ಈ ಒಂದು ಕಾರ್ಯದಲ್ಲಿ ಬಹಳಷ್ಟು ನಮ್ಮ ಶಾಲೆಗಳಿಗೆ ಅನುಕೂಲತೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಆದ್ದರಿಂದ ಮೊಟ್ಟ ಮೊದಲು ನಾನು ಇಲಾಖೆ ಪರವಾಗಿ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಅಧಿಕಾರಿಗಳಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳಷ್ಟು ದಿನಗಳಿಂದ ಬೇರೆ ಬೇರೆ ನಾನು ಅವರನ್ನ ವಿಚಾರ ಮಾಡಿದಾಗ ಶಾಲೆಗಳಿಗಿರ್ಬೋದು, ಮಕ್ಕಳಿಗೆ ಇರಬಹುದು, ಇತರೆ ಅಂತೆ ಬಹಳಷ್ಟು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನ ನಮ್ಮ ವಿದ್ಯಾರ್ಥಿಗಳು, ಶಿಕ್ಷಕರು ಬಳಸ್ಕೋಬೇಕು. ಅದರ ಮೂಲಕ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥ ಕೆಲಸ ಆಗಬೇಕು. ಸಮಾಜ ಇರ್ಬೋದು, ಸರ್ಕಾರ ಇರಬಹುದು, ಸಂಸ್ಥೆಗಳಿರ್ಬೋದು, ದಾನಿಗಳಿರ್ಬೋದು, ಬಹಳಷ್ಟು ನಮ್ಮ ಹಿಂದಿನ ಪರಂಪರೆಯನ್ನು ನೋಡಿಕೊಂಡಾಗ ಶಾಲೆಗಳಿಗೆ ದಾನವನ್ನು ಜಮೀನನ್ನು ಕೊಟ್ಟಿದ್ದ ಉದಾಹರಣೆಗಳಿದ್ದಾವೆ. ಯಾವುದೇ ಶಾಲೆಯಲ್ಲಿ ಕಾರ್ಯಕ್ರಮ ಆದಾಗ ಇಡೀ ಸಮೂಹವೇ, ಜನರೇ, ಊರಿನ ಎಲ್ಲ ನಾಗರಿಕರು ಬಂದು ನಮ್ಮ ಕಾರ್ಯಕ್ರಮ ಅನ್ನುವಂಥ ರೀತಿಯಲ್ಲಿ ನಮ್ಮ ಶಿಕ್ಷಕರಿಗೆ, ಮಕ್ಕಳಿಗೆ ಅನುಕೂಲ ಒದಗಿಸುವಂತಹ ನಾವು ದಿನವೂ ಪ್ರತಿದಿನ ಅನೇಕ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇರ್ತೇವೆ. ಅನೇಕ ರೀತಿಯ ದಾನದ ರೂಪದಲ್ಲಿ, ವಸ್ತುಗಳ ರೂಪದಲ್ಲಿ, ಹಣದ ರೂಪದಲ್ಲಿ ನಮ್ಮನ್ನು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವಂತಹ, ಶಾಲೆಗಳಿಗೆ ಪ್ರೋತ್ಸಾಹಿಸುವಂತಹ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದ್ದಾವೆ. ಇದರ ಜೊತೆ ಅನೇಕ ಸಂಘ ಸಂಸ್ಥೆಗಳು ತಮ್ಮ CSR ಫಂಡ್ ಅಡಿಯಲ್ಲಿ ಶಾಲೆಗಳಿಗೆ ಬೇಕಾದ ನಮಗೆ ಕೈ ಜೋಡಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ನನ್ನ ಶಾಲೆ ನನ್ನ ಜವಾಬ್ದಾರಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದೇವೆ. ಅಲ್ಲಿ ಕೂಡ ಭಾಳಷ್ಟು ಬೇರೆ ಬೇರೆ ಸಂಘ ಸಂಸ್ಥೆಗಳು ತಮ್ಮ ವಿಚಾರಗಳನ್ನು ನಾನು ಈ ಶಾಲೆಗೆ ಏನು ಬೇಕು, ಅಗತ್ಯತೆ ಏನು ಬೇಕು ಅದನ್ನು ನಾನು ಪೂರೈಸ್ತೇವೆ ಅಂತ ಅವರು ನಮ್ಮ ಇಲಾಖೆಯನ್ನು ಸಂಪರ್ಕಿಸಿದ ಉದಾಹರಣೆಗಳು ಕೂಡ ಇದಾವೆ. ಆ ನಿಟ್ಟಿನಲ್ಲಿ ಇವತ್ತು ಜಿಲ್ಲೆಯ ತುಂಬ ಭಾಳಷ್ಟು STMC ಅವರು ಇರಬಹುದು, ಶಿಕ್ಷಕರು ಸಮುದಾಯದ ಸಹಕಾರದಿಂದ, ಸಂಘ ಸಂಸ್ಥೆಗಳ ಸಹಕಾರದಿಂದ ಶಾಲೆಗಳಿಗೆ ಉನ್ನತೀಕರಣಕ್ಕೆ ಸಂಬಂಧಪಟ್ಟಂತೆ ತಮಗೆ ಬೇಕಾದಂಥ ಸೌಲಭ್ಯಗಳನ್ನು ಪ್ರಯತ್ನವನ್ನು ಮಾಡಿ ಅವರಿಗೆ ಪೂರೈಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗಳನ್ನು ಕೂಡ ನಾವು ಮಾಡಿದ್ದೇವೆ. ಯಾರ್ಯಾರು ಶಾಲೆಗಳಲ್ಲಿ ಅವರು ದಾನಿಗಳಿರ್ಬೋದು, ವೈಯಕ್ತಿಕ ಇರಬಹುದು, ಸಂಘ ಸಂಸ್ಥೆ ಇರಬಹುದು, ಆ ದಾನಿಗಳು ಏನು ವಸ್ತುಗಳನ್ನ ಕೊಟ್ಟಿದ್ದಾರೆ ಅವರಿಗೆ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ, ಅದರ ಜೊತೆ ವಿದ್ಯಾರ್ಥಿಗಳಿಂದ ಆ ವಸ್ತುಗಳನ್ನು ಪಡೆದ ಏನಾಗಿದೆ ಅದು ಪರಿವರ್ತನೆ ಆಗುತ್ತೆ, ಅದರ ಅನಿಸಿಕೆ ಇರ್ಬೋದು, ಶಿಕ್ಷಕರ ಅನಿಸಿಕೆ, ಸಮುದಾಯದ ಅನಿಸಿಕೆ, STMC ಅವರ ಅನಿಸಿಕೆ ಹಾಕೊಂಡು ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಸ್ಟೇಟ್ದಲ್ಲಿ ಸುಮಾರು 35,000ಕ್ಕಿಂತ ಹೆಚ್ಚು ವಾಟ್ಸಪ್ ಗ್ರೂಪ್ಗಳನ್ನು ಅಲ್ಲಿ ಈ ರೀತಿ ಪಡೆದಂಥ ವಸ್ತುಗಳನ್ನು ಇರಬಹುದು, ದಾನಿಗಳ ಒಂದು ಶಾಲೆಗಳಿಗೆ ಸಬಲೀಕರಣಕ್ಕಾಗಿ ನೀಡಿದಂಥ ವಿಚಾರಗಳನ್ನು ಪ್ರಸ್ತುತಪಡ್ತೇವೆ. ಮತ್ತೊಬ್ಬರಿಗೆ ಅದು ಪ್ರೇರಣೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಇವತ್ತೇನು 3 ಶಾಲೆಯ ಶಿಕ್ಷಕ ಬಂಧುಗಳು ಬಂದಿರಿ, ವಿದ್ಯಾರ್ಥಿಗಳು ಬಂದಿರಿ, STMC ಅವರು ಬಂದಿರಿ, ಈ ಸಂಸ್ಥೆಯವರು ಬಹಳಷ್ಟು ಕಲಿಕೆಗೆ ಸಂಬಂಧಪಟ್ಟಂತೆ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ವಸ್ತುಗಳನ್ನು, ಉಪಕರಣಗಳನ್ನು ಬಳಕೆ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮತ್ತಷ್ಟು ನಮ್ಮ ಶಾಲೆಗಳನ್ನು ಸಬಲೀಕರಣಿಸ್ಕೊಳ್ಳೋಣ, ಅಗತ್ಯತೆಗಳನ್ನು ಸಮುದಾಯದಿಂದ, ಸರ್ಕಾರದಿಂದ ಪಡೆಯುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿಕೊಂಡು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದಂಥ ಚಟುವಟಿಕೆಗಳನ್ನು ಹೆಚ್ಚು ಮಾಡಿದಾಗ ಈ ಸಂಸ್ಥೆಯವರು ಕೊಟ್ಟಂಥ ವಸ್ತುಗಳಿಗೆ ಸದುಪಯೋಗ ಆಗುತ್ತೆ. ಆ ವಸ್ತುಗಳ ಸದ್ಬಳಕೆ ಆಗಬೇಕು. ಆ ಮಕ್ಕಳು ಈ ವಸ್ತು ಬಂದ ನಂತರ ನಮ್ಮಲ್ಲಿ ಈ ರೀತಿ ಬದಲಾವಣೆ ಆಯಿತು ಅನ್ನುವಂಥ ವಿಚಾರ ವಿದ್ಯಾರ್ಥಿಗಳಿಂದ ಬರಬೇಕು, ಶಾಲೆಗಳಿಂದ ಬರಬೇಕು. ಅಂದಾಗ ವಸ್ತುಗಳ ಉಪಯೋಗನೂ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ವಸ್ತುಗಳ ಸದ್ಬಳಕೆ ಆಗಲಿ, ಮಕ್ಕಳ ಕಲಿಕಾ ಪ್ರಗತಿಗೆ ಇದು ಪೂರಕವಾಗಲಿ. ಮತ್ತೊಮ್ಮೆ ಈ ಸಂಸ್ಥೆಯ ಎಲ್ಲ ಅಧಿಕಾರಿ ವೃಂದದವರಿಗೆ
ನಮ್ಮ ಒಂದು ವಿಚಾರಗಳನ್ನು ಇಟ್ಕೊಂಡು ನಮ್ಮ ಶಾಲೆಯ ಬಗ್ಗೆ ವಿಶೇಷವಾದಂಥ ಪ್ರೀತಿಯನ್ನು ಇಟ್ಕೊಂಡು ನಮ್ಮ ಶಾಲೆಯ ಮಕ್ಕಳ ಬಗ್ಗೆ ವಿಶೇಷವಾದಂಥ ಪ್ರೀತಿಯನ್ನು ಇಟ್ಕೊಂಡು ಅದರಲ್ಲಿ ಕೂಡ ಗ್ರಾಮೀಣ ಭಾಗದಲ್ಲಿರುವ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕಾಗಿ ಕೈ ಜೋಡಿಸಿದ್ದಕ್ಕೆ ಇಲಾಖೆಯ ಪರವಾಗಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳಿಗೆ ವಿರಾಮ. ನಮ್ಮ ಇಲಾಖೆಯ ಪರವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪರವಾಗಿ ಮಾನ್ಯ ಉಪನಿರ್ದೇಶಕರು ಸುಮಾರು 35,000 ವಾಟ್ಸಪ್ ಗ್ರೂಪ್ಗಳನ್ನ ಮಾಡುವುದರ ಮುಖೇನ ಎಲ್ಲಿ ದಾನಿಗಳು ಇರ್ತಾರ, SDMC ಅವರಾಗಿರ್ಬೋದು, ಗ್ರಾಮದ ಸಮುದಾಯದವರಾಗಿರ್ಬೋದು, ಸಂಘ ಸಂಸ್ಥೆಯವರು ಎಲ್ಲರೂ ಸೇರಿ ಕೊಡ್ತಕ್ಕಂತ ಅವ್ರು ಮಾಡಿರ್ತಕ್ಕಂಥ ದಾನವನ್ನ ಆ ಗ್ರೂಪಿನಲ್ಲಿ ಕೊಡಮಾಡಿ ಗ್ರಾಮೀಣ ಭಾಗದ ಎಲ್ಲ ಶಾಲೆಗಳಿಗೆ ಇಂಥ ಒಂದು ಯೋಜನೆ ಅತ್ಯಂತ ಸಹಾಯಕಾರಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ನಮ್ಮ ಜಿಲ್ಲೆಯ ಹೆಮ್ಮೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾಲಿಮರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಡೆಪ್ಯೂಟಿ ಜಿಲ್ಲೆಯ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಕುಮಾರ್ ಕಬಾಡಿಗೆ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ತನ್ನೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತ ಕೇಳ್ಕೊತಾ ಇದ್ದೇವೆ. ಈ ಬಿಜಾಪುರ ಹುಲ್ಗುನ್ ಟೋಲ್ ಈ ಒಂದು ಜಾಗದಲ್ಲಿ CSR ಯೋಜನೆಯಡಿ ಶಾಲೆಗಳಿಗೆ ಕಲಿಕಾ ಸಾಮಗ್ರಿಗಳು ಹಾಗೂ ಕ್ರೀಡಾ ಸಾಮಗ್ರಿಗಳು ಹಾಗೂ ಊರಿನ ಜನರಿಗೆ ಸ್ವಚ್ಛ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸುವಂತ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಹಾಗೂ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂದ್ರೆ ಈ ವಿಶೇಷವಾಗಿ ಈ ಹೆಣ್ಣು ಮಕ್ಕಳ ಶಿಕ್ಷಣ ಅಂದ್ರೆ ಹೆಣ್ಣು ಮಕ್ಕಳ ಶಾಲೆಯನ್ನೇ ಗುರುತಿಸಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದಂತ ಈ ಒಂದು ಧ್ಯಾನ ಸಂಸ್ಥೆ ಹಾಗೂ ಮೇಕಿಂಗ್ ದ ಡಿಫರೆನ್ಸ್ ಹಾಗೂ ಈ ಬಿಜಾಪುರ ಹುಲ್ಗುಂದ್ ಟೋಲ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇದು ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸವನ್ನ ಹೆಚ್ಚಿಸಲಿಕ್ಕೆ ಬಹಳ ಸಹಾಯಕಾರಿಯಾಗುತ್ತದೆ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಅಂದ್ರೆ ಏನಂದ್ರೆ ಒಂದು ಸಣ್ಣ ಕತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಮಗೆ. ಆನೆ ಬಗ್ಗೆ ತಮ್ಗೆಲ್ರಿಗೆ ಗೊತ್ತು ತಾನೆ. ಸೊ ಆನೆ ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ಅದನ್ನ ಪಳಗಿಸ್ಬೇಕಾದ್ರೆ ಅದನ್ನ ಒಂದು ದೊಡ್ಡ ಸರಪಳಿ ಹಾಕಿ ಕಟ್ಟಿ ಅದು ಎಷ್ಟೇ ಕಷ್ಟಪಟ್ಟರು ಕೂಡ ಅದನ್ನ ಕಿತ್ಕೊಂಡು ಹೋಗ್ಲಿಕ್ಕೆ ಆಗದಷ್ಟು ದೊಡ್ಡ ಸರಪಳಿಯಿಂದ ಕಟ್ಟಿ ಅದನ್ನ ಪಳಗಿಸ್ತಾರೆ. ಅದೇ ದೊಡ್ಡದಾದ ಮೇಲೆ ಅದು ಅದರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನನಗೆ ಸರಪಳಿ ಕಟ್ಟಿದ್ರೆ ಬಿಚ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಸೊ ಅನ್ನೋ ಒಂದು ಮನೋಭಾವನೆ ಅದರಲ್ಲಿ ಬೆಳ್ಕೊಂಡ್ಬಿಡುತ್ತದೆ. ಅಂದ್ರೆ ಅದರ ಆತ್ಮವಿಶ್ವಾಸ ಅಲ್ಲಿಗೆ ಅದು ಹತ್ತಿಕ್ಕದಂಗೆ ಆಗುತ್ತೆ. ಅದಕ್ಕೆ ಎಷ್ಟೇ ಶಕ್ತಿ ಇದ್ರೂ ಕೂಡ ಒಂದು ದೊಡ್ಡದಾದ ಮೇಲೆ ಅದರ ಕಾಲಿಗೆ ಒಂದು ಸಣ್ಣ ಸರಪಳಿ ಕಟ್ಟಿ ಒಂದು ಚಿಕ್ಕ ಬಳ್ಳಿಗೆ ಅದನ್ನ ಕಟ್ಟಿದ್ರು ಕೂಡ ಅವರು ಅದನ್ನ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ. ಯಾಕಂದ್ರೆ ಅದಕ್ಕೆ ನನಗೆ ಸರಪಳಿ ಕಟ್ಟಿದ್ರೆ ಆಯ್ತು ನನಗೆ ಅದನ್ನ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅನ್ನೋ ತರ ಅದು ಮಾನಸಿಕವಾಗಿ ನಂಬಿಟ್ಟಿರುತ್ತದೆ. ಸೊ ಅದಕ್ಕೆ ಅದೇ ರೀತಿ ಈ ಮಕ್ಕಳಲ್ಲಿ ಏನು ಭಯ ಆತಂಕ, ನನ್ನಲ್ಲಿ ಆ ಸೌಲಭ್ಯವಿಲ್ಲ, ಆ ಸಲಕರಣೆ ಇಲ್ಲ, ಸೊ ನನ್ನ ಕಲಿಕೆಗೆ ನನ್ನ ಬೆಳವಣಿಗೆಗೆ ಏನು ಇಲ್ಲ, ಅದನ್ನ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಈ ಒಂದು ಕಲಿಕಾ ಸಾಮಗ್ರಿಗಳು ಆಗಿರ್ಬೋದು ಹಾಗೂ ಸ್ಪೋರ್ಟ್ಸ್ ಕಿಟ್ ಆಗಿರಬಹುದು ಈ ಒಂದು ವಿತರಣೆ ಮಾಡೋದ್ರ ಮುಖಾಂತರ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚು ಆಗಲಿ, ಆ ಎಲ್ಲ ಉಪಕರಣಗಳ ಸದುಪಯೋಗವನ್ನು ಮಕ್ಕಳು ಬಳಸ್ಕೊಳ್ಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕೆ ಒಳ್ಳೆಯ ನಾಗರಿಕರಾಗಬೇಕು. ತಮ್ಮ ವೈಯಕ್ತಿಕ ಆರೋಗ್ಯ ಮತ್ತು ಶಿಕ್ಷಣ ಚೆನ್ನಾಗಿ ವೃದ್ಧಿಯಾಗಿ ತಮ್ಮ ಕುಟುಂಬಕ್ಕೆ ಹಾಗೂ ಗ್ರಾಮಕ್ಕೆ ಹಾಗೂ ತಮ್ಮ ಈ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಬೇಕೆಂದು ನಾನು ಈ ಸಭೆಯ ಮೂಲಕ ತಿಳಿಸ್ತೀನಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಇಲ್ಲಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಆಯೋಜಕರಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. सभी को नमस्कार. मैं ज़्यादा टाइम नहीं लूँगा, बस 2-3 सेंटेंस में अपना एक ख़त्म करूँगा. मैं PSTPL और मेकिंग द डिफरेंस इस NGO को अप्रिशिएट करना चाहूँगा और इसके बाद भी आने वाले जो भी हमारा CSR के अंडर जो भी अपना फंड आएगा उसको अच्छे से यूटिलाइज करके, और जो अभी तो आपने जैसे एक जो मुझे बहुत अच्छा काम लगा कि आपने पीने के पानी का फिल्टर RO वाटर फिल्टर आपने जुमनाल विलेज में दिया है. दैट इज़ द गुड इनिशिएटिव. और जिस तरह से ये आपने स्पोर्ट्स किट और स्कूल के लिए जो भी आइटम्स दिए हैं that should be used by the school in a well manner. तो क्या है कि जैसे स्पोर्ट्स को हम बढ़ावा दे रहे हैं, बाकी चीज़ों को जैसे बढ़ावा देंगे, और आई थिंक डिजिटल बोर्ड भी दिख रहा है, तो इसका सही से इस्तेमाल करके अपना प्रोग्रेस करने में इसको यूज़ करें.
So I should appreciate all the BSTPL team, Making the Difference team, and thank you. Students and all my village peoples, a warm good afternoon. So the thing ಏನಂದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಸಿದ್ದೇಶ್ವರ ಶ್ರೀಗಳು ಹೇಳ್ತಿದ್ರು ದೇವರು ನಮಗೆ 1 ಬಾಯಿ 2 ಕೈ ಕೊಟ್ಟಿದ್ದಾನೆ ಅಂತ ಹೇಳಿ. ಯಾಕೆಂದ್ರೆ ಒಂದ್ರದಲ್ಲಿ ಕೆಲಸ ಮಾಡಬೇಕು, ಇನ್ನೊಂದ್ರದಲ್ಲಿ ಅದ್ ಮಾಡಿದ್ದನ್ನ ಅರ್ಧದಷ್ಟು ನಾವು ವಾಪಸ್ ಸೊಸೈಟಿಗೆ ಕೊಡ್ಬೇಕು, ಒಂದನ್ನು ಮಾತ್ರ ನಾವು ತಿನ್ಬೇಕು ಅಂತ. ಸೊ ಆನ್ ದ್ಯಾಟ್ ಐ ಕಂಗ್ರಾಚುಲೇಟ್ಸ್ ದ ರೆಸ್ಪೆಕ್ಟೆಡ್ ಇನ್ಸ್ಟಿಟ್ಯೂಷನ್ಸ್. Secondly, CSR fund, it's a corporative social responsibility. ಈಗ ಹೆಂಗೆ ಪೊಲೀಸ್ ಇದೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ. ಸೊ ಅಟ್ ದ ಸೇಮ್ ಟೈಮ್, ಸೊ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ಸ್, ಕಂಪ್ನಿ, ಫರ್ಮ್ ಇದ್ದಾಗ ಸಹ ವಾಟ್ ದೇ ಗೆಟ್ ಫ್ರಮ್ ದ ಸೊಸೈಟಿ, ಸದಾ ಒಂದು ಸರ್ಟನ್ ಅಚೀವ್ಮೆಂಟ್ ಮಾಡಿದ ತಕ್ಷಣ ಫ್ರಮ್ ದ ನೀನು ನೆಟ್ ಪ್ರಾಫಿಟ್ ಒಂದಿಷ್ಟು 200 crores 500 crores ರೀಚ್ ಆದ ತಕ್ಷಣ ದೇ ಹ್ಯಾವ್ ಟು ಬ್ರಿಂಗ್ ಬ್ಯಾಕ್ ಅಂಡ್ ಗೆಟ್ ಬ್ಯಾಕ್ ಟು ದ ಸೊಸೈಟಿ. ಅಂದ್ರೆ ಎಷ್ಟು ಸೊಸೈಟಿಯಿಂದ ನಾನು ತಗೊಂಡಿದ್ದೀನಿ, ಇವಾಗ ನಾನು ಅಚೀವ್ಮೆಂಟ್ ಆಗಿದೆ, ಸೊ ವಿಲ್ ಡೂ ಸಮ್ ಹಾನರ್ ಆರ್ ಸಮ್ privileges and the pleasures to give back to the society. It's like a gratitude to the society. ನಾವು ಸಮಾಜದಿಂದ ಏನ್ ತಗೊಂಡಿರ್ತೀವಿ, ಸೊ ಒಂದು ಕೃತಜ್ಞತೆ ಭಾವ, ಒಂದು ಧನ್ಯತೆ ಭಾವದಿಂದ ಅಷ್ಟಿದೆ, ಒಂದು 2% ನಂದು ಗಳಿಸಿರೋದ್ರಲ್ಲಿ, ಆನ್ಯುವಲ್ ಗಳಿಸಿರೋದ್ರಲ್ಲಿ ನಾನು ವಾಪಸ್ ಸೊಸೈಟಿಗೆ ಕೊಡಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ದಟ್ ವಾಟ್ಸ್ ದ CSR fund means. So I'm so thankful and so honored to be here, and so I would like to say the thankful for inviting me and giving this great opportunity. Thank you all. ಮಾಡೋದ್ರ ಮುಖೇನ ದೇವರು ನಮಗೆ 2 ಕೈ ಮತ್ತು 1 ಬಾಯಿಯನ್ನ ಕೊಟ್ಟಿರ್ತಾನ. ನಾವು ಸಂಪಾದನೆ ಮಾಡಿರ್ತಕ್ಕಂಥ ಅದರಲ್ಲಿ ಒಂದು ಕೈಯಿಂದ ಕೊಡಬೇಕು, ಇನ್ನೊಂದು ಕೈಯಿಂದ ಸ್ವಲ್ಪ ತಿಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈ ಜ್ಞಾನದಾನ ಅಂತಕ್ಕಂಥ ಸಂಸ್ಥೆ ಇವತ್ತಿನ ದಿವಸ ತಾವು ಗಳಿಸಿರ್ತಕ್ಕಂಥ ಹಣದಲ್ಲಿ ತಾವಿಷ್ಟು ಸಂಸ್ಥೆಗೆ ಖರ್ಚು ಮಾಡ್ತಿ, ಇನ್ನೂ ಒಂದಿಷ್ಟು ಏನು ಇಂಥ ಸಾರ್ವಜನಿಕ ಕೆಲಸಗಳಿಗೆ ಉಪಯೋಗ ಮಾಡ್ತೈತಿ, ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಕುಮಾರಿ ಲಕ್ಷ್ಮಿ ಮೇಡಮ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಒಂದಿಷ್ಟು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಈ ಒಂದು ಜ್ಞಾನದಾನ ಸಂಸ್ಥೆಯು NGO ಸಂಸ್ಥೆಯು ಕೊಡಮಾಡಿರ್ತಕ್ಕಂಥ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಗೆ ಕಲಿಕಾ ಸಾಮಗ್ರಿಗಳಾಗಿರ್ಬೋದು, ಹಾಗೆ ಸರ್ಕಾರಿ ಪ್ರೌಢಶಾಲಾ ಬೇನಾಳ ಎನ್ನೆಚ್ಚದ ಮುದ್ದು ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳಾಗಿರ್ಬೋದು, ಈ ಎಲ್ಲವುಗಳನ್ನ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ರಿಬ್ಬನ್ ಕಟ್ಟು ಮಾಡುವುದರ ಮುಖೇನ ಅವುಗಳನ್ನ ಆ ಶಾಲೆಯ ಮುದ್ದು ಮಕ್ಕಳಿಗೆ ಶಿಕ್ಷಕರಿಗೆ ಹಸ್ತಾಂತರ ಸಂಸ್ಥೆ ಉಪಕರಣದ ಮೂಲಕ ಗ್ರಾಮೀಣ ಶಾಲೆಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅಗತ್ಯ ಶೈಕ್ಷಣಿಕ ಸಂಪನ್ಮೂಲಗಳನ್ನು, ಉತ್ತಮ ಮೂಲ ಸೌಕರ್ಯ ಮತ್ತು ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ಅವಕಾಶಗಳನ್ನು ಒದಗಿಸುವುದು ನಮ್ಮ ಗುರಿಯಾಗಿದೆ. ಮಕ್ಕಳು ನಾಳೆಯ ಸಮಾಜದ ಅಡಿಪಾಯ. ಇಂದು ನಾವು ಅವರ ಶಿಕ್ಷಣದಲ್ಲಿ ಹೂಡಿಕೆ ಮಾಡಿದರೆ ಅದು ನಮ್ಮ ಸಮುದಾಯದ ಬಲಿಷ್ಠ ಭವಿಷ್ಯವನ್ನು ರೂಪಿಸುತ್ತದೆ ಅಂತ ಈ ಒಂದು ಜ್ಞಾನದಾನ ಸಂಸ್ಥೆ ಇವತ್ತಿನ ದಿವಸ ಎಲ್ಲ ಸರ್ಕಾರಿ ಶಾಲೆಯ ಮುದ್ದು ಮಕ್ಕಳಿಗೆ ಕೊಡಮಾಡಿ ಸ್ವಲ್ಪ ಸೈಡಿಂದ ಸರ್ ಸ್ವಲ್ಪ ಸೈಡಿಂದ ಮಾಡ್ರಿ. ಸರ್ ಇನ್ನೊಂದಿದೆ, ಇದೊಂದಿದೆ. ಈಗ ಸರ್ಕಾರಿ ಕನ್ನಡರಿಂದ ದೇಶಭಕ್ತಿ ಗೀತೆಗೆ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ತಟ್ಟೋದ್ರ ಮುಖೇನ ಆ ಮಕ್ಕಳನ್ನ ಪ್ರೋತ್ಸಾಹಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಚಪ್ಪಾಳೆ ತಟ್ಟಿದ್ರು ಕೂಡ ನಿಮಗೆ ಬಹಳಷ್ಟು ಲಾಭ ಇದೆ. ಮುಂಜಾನೆ ವಾಕಿಂಗ್ ಮಾಡುವಾಗ ಸಣ್ಣ ಕೆಲಸ ಅಲ್ಲ. ಈ ಮುದ್ದು ಮಗಳು ಬಹಳಷ್ಟು ತಮ್ಮ ಪರಿಶ್ರಮದಿಂದ ರಾಜ್ಯ ಮಟ್ಟದಲ್ಲಿ 1500 ಮೀಟರ್ ಓಟ ಆಗಿರ್ಬೋದು, 3000 ಮೀಟರ್ ಓಟದಲ್ಲಿ ಕ್ರಮವಾಗಿ 4ನೇ ಸ್ಥಾನ ಹಾಗೂ 7ನೇ ಸ್ಥಾನ ಪಡೆದಿದ್ದಲ್ಲ.
ಎಲ್ಲರೂ ಕೂಡ ಆ ಮಗುವಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖೇನ ಮುಂದಿನ ದಿನಮಾನಗಳಲ್ಲಿ ಪ್ರಥಮ ಸ್ಥಾನವನ್ನ ಪಡೀಲಿ ಅಂತಕ್ಕಂಥ ಒಂದು ಆಶಯದೊಂದಿಗೆ ಸನ್ಮಾನಿಸೋಣ ಅಂತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಟಾಯ್ಲೆಟ್ ಪ್ರೈವೇಟ್ ಲಿಮಿಟೆಡಿಂದ ಸೊ ಈ ದಿನ ನಾವೇನು CSR ಅಂತ ಮಾಡ್ತಿದ್ದೀವಿ. ಇದ್ರ ಒಂದು ಕಂಪನಿಯ ವತಿಯಿಂದ ನಾವು ಒಂದು RO ಪ್ಲಾಂಟ್ ಜುಮ್ನಾಲ್ ವಿಲೇಜ್ಗೆ ಡೊನೇಟ್ ಮಾಡಿದ್ದೀವಿ. ಇದರಿಂದ ಒಂದು 15,000 ವಿಲೇಜಸ್ಗೆ ಇದು ಅನುಕೂಲವಾಗುತ್ತೆ. ಇದರಲ್ಲಿ ನಾರ್ಮಲ್ ವಾಟರು ಸಿಗುತ್ತೆ, 5 ರೂಪಾಯಿ ಹಾಕಿದ್ರೆ ನಿಮಗೆ ಕೋಲ್ಡ್ ವಾಟರು ಸಿಗುತ್ತೆ. ಸೊ ಇದು 2 ಫೆಸಿಲಿಟೀಸ್ ಒದಗಿಸಿದ್ದೀವಿ. ಇನ್ನೊಂದು 3 ಸ್ಕೂಲಲ್ಲಿ ನಾವು ಒಂದು ಸ್ಮಾರ್ಟ್ ಕ್ಲಾಸ್ ಫೆಸಿಲಿಟಿ ಒಂದು ಸ್ಕೂಲ್ ಮಾಡಿದ್ದೀವಿ, ಬೇನಾಳ್ ಸ್ಕೂಲಲ್ಲಿ. ಇನ್ನೊಂದು ಸ್ಕೂಲ್ಗೆ ನಾವು ಒಂದು ಸ್ಪೋರ್ಟ್ಸ್ ಫುಲ್ ಸ್ಪೋರ್ಟ್ಸ್ ಕಿಟ್ಟು ಒದಗಿಸಿದ್ದೀವಿ. ಇನ್ನೊಂದು ಚಿಕ್ಕ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಫುಲ್ ಫರ್ನಿಚರ್ಸ್, ಸ್ಕೂಲ್ ಸ್ಟೂಡೆಂಟ್ಸ್ಗೆ ಫರ್ನಿಚರ್ಸ್ ಬೇಕಾಗಿತ್ತು, ಅದನ್ನು ಒದಗಿಸಿದ್ದೀವಿ. ಇನ್ನು ಮುಂದೆ ಕೂಡ ಕಂಪನಿಯಿಂದ ನಾವು ಎಲ್ಲೆಲ್ಲಿ ನಾವು ಸಹಾಯ ಮಾಡೋಕ್ಕಾಗುತ್ತೆ ಕಂಪನಿಯ ಫಂಡಿಂದ ಅದು ಡೆಫಿನೆಟ್ಲಿ ಮುಂದೆ ಮಾಡ್ತೀವಿ. ಸೊ ದಟ್ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗಲಿ, ಸಮಾಜಕ್ಕೂ ಹೆಲ್ಪ್ ಆಗಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಎಷ್ಟು ವಿದ್ಯಾರ್ಥಿಗಳಿಗೆ ಇದು 70 ಸ್ಟೂಡೆಂಟ್ಸ್ಗೆ ಸ್ಪೋರ್ಟ್ಸ್ ಕಿಟ್ ಒದಗಿಸ್ತಿದ್ದೀವಿ. ವಿಜಯಪುರದವರ ಅಥವಾ ಗೌರ್ಮೆಂಟ್ ಸ್ಕೂಲ್ ಇನ್ ದ ಎಂಟೈರ್ ಸ್ಟೇಟ್, ವಿಜಯಪುರ ಡಿಸ್ಟಿಕ್ಗೆ ಜುಮ್ನಾಳ್ ವಿಲೇಜು ವಿಜಯಪುರ ಡಿಸ್ಟಿಕ್ಗೆ, ಬೇನಾಳ ವಿಜಯಪುರ ಬರುತ್ತಲ್ಲ, ಬೇನಾಳ ಪ್ರತಿ ವರ್ಷ ಮಾಡ್ತಿದ್ದೀರಾ? ಪ್ರತಿ ವರ್ಷ ಮಾಡ್ತಿದ್ವಿ. ನಮ್ಮ ಈ ಸಂಸ್ಥೆಯಿಂದ ಆಗದೇ ಇದ್ದರೂ ನಮ್ಮ ಕಂಪನಿಯಿಂದ ಅದರಿಂದ ಫಂಡ್ ತಗೊಂಡು ನಮಗೆ ಫಂಡು ವರ್ಷ ಅಲೋಕೇಟ್ ಆಗುತ್ತೆ. ಒಂದ್ಸಲ ಆಗುತ್ತೆ, ಒಂದ್ಸಲ ಆಗಲ್ಲ. ಸೊ ಅದು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನಮಗೆ ನನ್ನ ಹೆಸರು ಮೂರ್ತಿ ಅಂತ. ಸೊ ಫಂಡ್ ಅಲೋಕೇಟ್ ಆದರೆ ನಮಗೆ ಸುಮಾರು ರಿಕ್ವೆಸ್ಟ್ ಬರುತ್ತೆ. ಯಾವ ರಿಕ್ವೆಸ್ಟು ಸೂಕ್ತ ಇರುತ್ತೋ, ಪಬ್ಲಿಕ್ಗೆ ಹೆಲ್ಪ್ ಆಗುತ್ತೋ ಇಲ್ಲ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೋ ಅದನ್ನು ನಾವು ವಿಚಾರ ಮಾಡಿ ಡಿಸೈಡ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಅದನ್ನೇ ನೀವು ಇವತ್ತು ನೋಡ್ತಿದ್ದೀರಾ. ಹೌದು. ಎಷ್ಟು ಕಿಟ್ಗಳು? 70 ಕಿಟ್ಗಳು. ಒಂದು ಕಿಟ್ಟಿನ ಕಿಮ್ಮತ್ತು ಎಷ್ಟಿದೆ? ಅದು ಕೀಮೆಟ್ ಅಲ್ಲ, ಅದು ನಾವು ಹೇಳೋಕ್ಕಾಗಲ್ಲ. ಫುಲ್ ಕಿಟ್ ಇರುತ್ತೆ, ಸ್ಪೋರ್ಟ್ಸ್ ಡ್ರೆಸ್ ಇರುತ್ತೆ. ವ್ಯಾಲ್ಯೂ ಕೆನಾಟ್ ಬಿ ಟೋಲ್ಡ್ ಹಿಯರ್. ಓಕೆ, ಸರಿ ನೋಡ್ರಿ. ವ್ಯಾಲ್ಯೂ ಇಸ್ ರಿಲೇಟೆಡ್ ಟು ದಿ ವೆಂಚರ್. ಕ್ಯಾಮ್ರಾನಲ್ಲಿ ನೋಡಿ ಮಾತಾಡಿ. ಸ್ಪೋರ್ಟ್ಸ್ ಕಿಟ್ ಒಳ್ಳೆ ಕ್ವಾಲಿಟಿ ಕಿಟ್ಟು, ಸ್ಪೋರ್ಟ್ಸ್ ಡ್ರೆಸ್ಸು ಕೊಡ್ತಾ ಇದ್ದೀವಿ, ಮತ್ತೆ ಕ್ಯಾಮ್ರಾ ಕೊಡ್ತಾ ಇದ್ದೀವಿ. ಸೊ ಸುಮಾರು 15ರಿಂದ 20 ಲಕ್ಷ ಬರ್ತು CSR ಫಂಡ್ ಈ ಸಲ ನಾವು ನಮ್ಮ ವಿಜಯಪುರ ಡಿಸ್ಟ್ರಿಕ್ಟ್ಗೆ ಜನರಿಗೆ ಮತ್ತು ನಮ್ಮ ವಿದ್ಯಾರ್ಥಿ ಬಂಧುಗಳಿಗೆ ಒದಗಿಸಿದ್ದೀವಿ. ಕ್ಲೋಸ್ ಟು 20 ಲಕ್ಷ ಇದೆ. ತಮ್ಮ ಹೆಸರು? ನನ್ನ ಹೆಸರು ಮೂರ್ತಿ ಅಂತ. ಥ್ಯಾಂಕ್ ಯು. BSTPL हमारा कंसेशनर है जो इंटरराइज इनका प्रमोटर है. इन्होंने मतलब हर साल इनका एक कॉर्पोरेट सोशल रिस्पॉन्सिबिलिटी का एक फंड रहता है जो एज पर कंपनी पॉलिसी इनको देना होता है. तो विलेजर्स, नियर बाय स्ट्रेचेस जो भी यूजफुल लोगों को मतलब सोसाइटी को दे सकते हैं वो पहले सॉर्ट आउट करते हैं. उसके बाद हम देते हैं. पिछले साल भी इन्होंने वो प्रोग्राम अरेंज किया था. उस समय भी स्कूल्स को डिजिटल बोर्ड, स्कूल किट और बेंचेस इस तरह से कुछ दिए थे. इस साल इन्होंने जुमनाल विलेज में एक RO प्लांट लगाया है जो लोगों के लिए है. जुमनाल विलेज का जो भी लोग हैं ड्रिंकिंग वाटर के लिए RO प्लांट इन्होंने लगाया है. बाकी अभी भी स्कूल के लिए कुछ स्पोर्ट्स किट्स और कुछ दे रहे हैं. तो वो हर साल हमारा आता है जो कंसेशनर करता है एज पर कंपनी पॉलिसी, और ये कंटिन्यू करेंगे क्योंकि दे हैव टू कंप्लाई. थैंक यू. कितने सालों से कर रहे हो जी? कितने सालों से कर रहे हो? ये चूँकि मैं 2023 में ज्वाइन हुआ हूँ तो आई कांट विटनेस कि पिछले क्या हुआ है. पिछले साल भी इन्होंने किया था, इस साल भी किया है, और हर साल इनको करना होता है तो वो हर साल करेंगे. पवन, मेरा नाम पवन गुर्वे है, प्रोजेक्ट डायरेक्टर.